ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ತಂದೆ ಲಕ್ಷ್ಮೀ ನರಸಿಂಹ, ಕಾದ್ರಿ ನರಸಿಂಹ, ಕಮ್ಮದ ನರಸಿಂಹ, ಹೋಬಲ ನರಸಿಂಹ ತಂದೆ ಸ್ವಾಮಿ ಇವತ್ತು ವೈಕುಂಠ ಇದು ಮಾಮೂಲಿ ಪ್ರಥಮ ಏಕಾದಶಿ ಪ್ರಯುಕ್ತ ದ್ವಾದಶಿ ದಿನದಂದು ಸಂಜೆ 4 ಗಂಟೆಗೆ ತೂಪ್ಗೆರೆಗೆ ಭೂತನೇರಿಗೆ ಹಬ್ಬ. ಅಂದರೆ ವಿಷ್ಣುವಿನ ದಾನಪರಕರಾದ ಜಯ ವಿಜಯರನ್ನು ನಾವು ಕಲಿಯುಗದಲ್ಲಿ ಭೂತನೇರಿಗೆ ಆದಂಥ ಕರಿಯಣ್ಣ ಮತ್ತು ಕೆಂಚಣ್ಣ ಎಂಬ ಇಬ್ಬರು ರಾಕ್ಷಸರಾಗಿ ಇಬ್ಬರು ನಾವು ಕಾಣ್ತಾರೆ ಇಲ್ಲಿ. ಇದು ವಿಷ್ಣುವಿನ ದಾನಪಾಲಕರು. ಆ ಕಡೆ ಬಲಗಡೆ ಒಬ್ಬರು, ಎಡಗಡೆ ಒಬ್ಬರು ಇರ್ತಾರೆ. ಅವರನ್ನು ನಾವು ಕರಿಯಣ್ಣ ಕೆಂಚಣ್ಣ ಅಂತ ಕಟ್ಟಿ ಅವರಿಬ್ಬರಿಗೆ ಎರಡು ವಿಧದಂಥ ಕರಿಯಣ್ಣ ಒಬ್ಬರಿಗೆ, ಕೆಂಚಣ್ಣ ಒಬ್ಬರಿಗೆ ಕಟ್ಟಿರ್ತೀವಿ. ಆ ಇಬ್ಬರಿಗೂ ಮಂತ್ರದಿಷ್ಟೇ ಕೊಟ್ಟಿರ್ತೀವಿ. ಅಷ್ಟದಿಕ್ಪಾಲಕರ ಆಶೀರ್ವಾದ ಅಂದರೆ ನೋಡಿರಿ, ಇವತ್ತು ಸುಮಾರು ಅರ್ಧ ಗಂಟೆ ಲೇಟ್ ಆಗೋಯ್ತು. ಇವತ್ತು ಕಾರಣ ಏನಂತಂದರೆ ದೇವರು ಆಹ್ವಾನ ಮಾಡಲಿಲ್ಲ, ನಮಗೆ ದೇವ್ರ ಆಶೀರ್ವಾದ ಕೊಡಲಿಲ್ಲ ರೀ. ಸಮಯ ಎಷ್ಟು ಬಾಧೆ ಬಿದ್ದಿದ್ದೀವಿ ಅಂದರೆ ಭಗವಂತನಿಗೆ ಗೊತ್ತಾಗಬೇಕು. ವೆಂಕಟರಮಣ ಸ್ವಾಮಿ ಕೆಲಸ ನಮ್ಮ ಕೆಲಸ ಅಲ್ಲ, ಲಕ್ಷ್ಮೀ ನರಸಿಂಹ ಸ್ವಾಮಿ ಕೆಲಸ. ಪರಾಕೋ ಬಹುಪರಾಕೋ ಚಿತ್ತಪರಾಕೋ ಅಂದಿದ ತಕ್ಷಣ ದೇವರು ನಮಗೆ ಆಹ್ವಾನ ಕೊಡಬೇಕು, ಅವನ ಆಶೀರ್ವಾದ ಮಾಡಬೇಕು. ಆಶೀರ್ವಾದನೇ ಮಾಡಿಲ್ಲ ಇವತ್ತು. ಏನು ದುಷ್ಟಶಕ್ತಿನೋ ಇಲ್ಲ ಕೆಟ್ಟ ದಿನನೋ ಇಲ್ಲ ಒಳ್ಳೆ ದಿನನೋ ಏನೂ ಗೊತ್ತಿಲ್ಲ. ಎಲ್ಲರೂ ದೇವರು ವೆಂಕಟರಮಣ ಸ್ವಾಮಿ ಕೃಪಾ ಕಟಾಕ್ಷ ಪರಮಾತ್ಮನ ಆಶೀರ್ವಾದ ನಮ್ಮ ಮೇಲಿತ್ತು. ದೇವರು ಒಳ್ಳೆ ಕೆಲಸ ಆಯಿತು. ಒಂದು 20 ಬಕೆಟ್ ರಸಾಯನ ಮಾಡಿದ್ವಿ, ರಸಾಯನ ತಿಂದಾಕಿದ್ದಾರೆ. ಒಂದು ಸುಮಾರು ಏನಿಲ್ಲ ಅಂದ್ರೂ ಅವ್ರ ಮನೆಗಳಿಗೆ ಹೋದಾಗ ಒಂದು 100-120 ಕೋಳಿ ಬಂದಿದೆ ಒಬ್ಬೊಬ್ಬರಿಗೆ. ಇಷ್ಟು ತಿಂದಾಕಿದ್ದಾರೆ. ಏನೋ ಪ್ರತಿ ವರ್ಷ ನಮ್ಮ ದೇವರು ವೆಂಕಟರಮಣ ಸ್ವಾಮಿ ಆಶೀರ್ವಾದ ಇದೆ. ಅವ್ರ ಕೃಪಾ ಕಟಾಕ್ಷದಿಂದ ನಾವು ಬೆಳೆದಿದ್ದೀವಿ. ಏನೋ ಇವತ್ತೊಂದು ದಿವಸ ಬಂದು ನಾವು ದೇವ್ರ ಕೆಲಸ ಮಾಡಿಬಿಟ್ಟು ಹೋಗ್ತೀವಿ ಸ್ವಾಮಿ. ನನ್ನ ಹೆಸರು ಆನಂದ. ನಾವು ಪುರಾಣಗಳಲ್ಲಿ ನೀವು ಕೇಳ್ತೀರಾ ಇಲ್ಲ? ನಾನು ಹಂಗೆ ಡೈರೆಕ್ಟಾಗಿ ಹೇಳೋದ? ಪುರಾಣಗಳಲ್ಲಿ ಉಲ್ಲೇಖ ಆದಂತೆ ಜಯ ವಿಜಯರ ಶಾಪ ವಿಮೋಚನಾ ಪ್ರಸಂಗ ಅಂತ ಬರುತ್ತೆ. ಯಾವಾಗ ಕುಮಾರ ಮಹರ್ಷಿಗಳು ವಿಷ್ಣುವಿನ ದರ್ಶನಕ್ಕಾಗಿ ಬಂದಾಗ ವಿಷ್ಣುವಿನ ದ್ವಾರಪಾಲಕರಾದ ಜಯ ವಿಜಯರು ತಡೆ ಹಾಕ್ತಾರೆ. ಸ್ವಾಮಿ ಯೋಗ ನಿದ್ರೆಯಲ್ಲಿದೆ, ನೀವು ಬಾಲಕ ರೂಪದಲ್ಲಿ ಬಂದಿರ್ತೀರಾ, ನಿಮಗೆ ನಾವು ದರ್ಶನ ಕೊಡಕ್ಕಾಗಲ್ಲ ಅಂತ ಹೇಳಿದಾಗ ಅದರಿಂದ ಕೋಪಗೊಂಡಂತಹ ಋಷಿಮುನಿಗಳು, ಬಾಲಕರ ರೂಪದಲ್ಲಿದ್ದಂತಹ ಋಷಿಮುನಿಗಳು ಜಯ ವಿಜಯರಿಗೆ ಶಾಪ ಕೊಡ್ತಾರೆ. ಆ ಶಾಪ ಏನಪ್ಪಾ ಅಂದ್ರೆ, ನೀವು ಭೂಲೋಕದಲ್ಲಿ ವಿಷ್ಣುವಿಗೆ ವಿರೋಧಿಗಳಾಗಿ ಅಸುರರಾಗಿ ಜನ್ಮ ತಾಳಿ ಅಂತ. ಅದಾಗಿದ್ದ ತಕ್ಷಣ ಆ ಹಿನ್ನೆಲೆಯಲ್ಲಿ ಪುರಾಣಗಳಲ್ಲಿ ಪ್ರಸಿದ್ಧವಾದ ಉಲ್ಲೇಖ ಆದಂತೆ ಆ ಜಯ ವಿಜಯರ ರೂಪರಾಗಿ ಹಿರಣ್ಯ ಮತ್ತು ಹಿರಣ್ಯಾಕ್ಷನ ರೂಪದಲ್ಲಿ ಭೂಲೋಕದಲ್ಲಿ ಅವತರಿಸ್ತಾರೆ ಅಂತ ಉಲ್ಲೇಖ ಇದೆ. ಆ ಉಲ್ಲೇಖಕ್ಕೆ ಪ್ರತಿರೂಪದಂತೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು, ಅದರಲ್ಲೂ ವಿಶೇಷವಾಗಿ ತೂಬ್ಗೆರೆ ಗ್ರಾಮದಲ್ಲಿ ಸುಮಾರು 600 ವರ್ಷಗಳ ಕಾಲ ಇತಿಹಾಸದಂತೆ ಏನು ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ಜಯ ವಿಜಯರ ಅಸುರ ರೂಪ ಭೂಲೋಕದಲ್ಲಿ ಬರ್ತಾರೆ ಅನ್ನೋದಕ್ಕೆ ಪೂರಕವಾದಂತೆ ಇಲ್ಲಿ ಒಂದು ವಿಶಿಷ್ಟವಾದಂತಹ ಭೂತಾರಾಧನೆ ನಡೆಯುತ್ತೆ. ಅದು ಯಾವಾಗ ನಡೆಯುತ್ತೆ ಅಂದ್ರೆ, ಆಷಾಢ ಮಾಸದ ದೇವಶಯನಿ ಏಕಾದಶಿಯ ಮಾರನೇ ದಿನ ಬರ್ತಕ್ಕಂಥ ದ್ವಾದಶಿ ದಿನ ಈ ಕಾರ್ಯಕ್ರಮವನ್ನ ನಾವು ಅತ್ಯಂತ ಸಂಭ್ರಮದಿಂದ ಹಾಗೂ ಗ್ರಾಮದ ಎಲ್ಲರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದ ಇಂದ ಶುರು ಮಾಡಿ ಉತ್ತಲ ಕಂಬದ ಆಂಜನೇಯ ಸ್ವಾಮಿಯ ಅಲ್ಲಿವರೆಗೂ ಮೆರವಣಿಗೆ ತೆರಳಿ ಅಲ್ಲಿ ಉಟ್ಟಲು ಗೋಪುರದ ಆಂಜನೇಯ ಸ್ವಾಮಿ ಹತ್ರ ಜಯ ವಿಜಯರ ರೂಪವಾಗಿ ಕರಿಯಣ್ಣ ಮತ್ತು ಕೆಂಚಣ್ಣನರಿಗೆ ಮಂತ್ರವಾದಿ ಆನಂದ್ರವರ ಸಾರಥ್ಯದಲ್ಲಿ ಅವರಿಗೆ ಉದ್ರೇಕಗೊಳಿಸಿ ಅವರನ್ನು ನಾವು ಊರಿನ ಸುತ್ತಮುತ್ತಲಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಊರಿಗೆ ಯಾವುದೇ ರೀತಿಯ ಭೂತ ಪ್ರೇತಾತ್ರಮಗಳ ಕಾಟ ಇರ್ಬೋದು, ಅಶುಭಗಳಿರ್ಬೋದು, ಅಂತಹ ಯಾವುದೇ ರೀತಿಯ ಹಿನ್ನೆಲೆಗಳಿದ್ರೆ ಅವಕ್ಕೆ ಶುಭ ಆಗತ್ತೆ ಅನ್ನೋದು ಪ್ರತೀತಿ ಇದೆ. ಈ ಕಾರ್ಯಕ್ರಮ ಇನ್ನೊಂದು ರೂಪದಲ್ಲಿ ಏನಾಗಿದೆ ಅಂದ್ರೆ, ಇದೊಂದು ವಿಶಿಷ್ಟವಾದ ಆಚರಣೆ ಆಗಿರೋದ್ರಿಂದ ಗ್ರಾಮಸ್ಥರು ಎಲ್ಲರೂ ಒಟ್ಟಾಗಿ ಸೇರಿ ಈ 2 ರಿಂದ 3 ಗಂಟೆ ಕಾಲ ಒಂದೆಡೆ ಸೇರಿ ಅತ್ಯಂತ ಸಂಭ್ರಮದಿಂದ ಆ ಜಯ ವಿಜಯರ ಪ್ರತಿರೂಪವಾದಂತಹ ಕರಿಯಣ್ಣ ಕೆಂಚಣ್ಣರವರನ್ನ
ರೇಗಿಸುವುದು ಯಾವ್ದು ಮೂಲಕ ಅಂದ್ರೆ ವಿಷ್ಣುವಿನ ಪಾರಾಯಣ ಮಾಡಿದಾಗ ಅಸುರ ರೂಪದಲ್ಲಿರ್ತಕ್ಕಂಥ ಜಯ ವಿಜಯರು ಉದ್ರೇಕಗೊಂಡು ಆ ಭಕ್ತಾದಿಗಳ ಮೇಲೆ ಎರಗ್ತಾರೆ. ಹಂಗೆ ಎರಗದಂತ ಜಯ ವಿಜಯರಿಗೆ ನಾವು ಅವರಿಗೆ ಹಸುವನ್ನ ತಣಿಸಕ್ಕೆ ರಸಾಯನ ರೂಪದಲ್ಲಿ ತಣಿಸಿ ಊರೆಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕೊನೆಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ದೇವಸ್ಥಾನ ಮುಂಭಾಗಕ್ಕೆ ಕರೆದುಕೊಂಡು ಬಂದು ಅವರಿಗೆ ಶಾಂತಗೊಳಿಸಿ ಈ ಕಾರ್ಯಕ್ರಮವನ್ನ ಸಂಪಾಪ್ತಿ ಮಾಡ್ತೀವಿ. ಆ ದೇವರ ಕೃಪೆಯಿಂದ ಇವತ್ತು ಸಹ ಈ ಕಾರ್ಯಕ್ರಮ ಆರಂಭವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಯ ವಿಜಯರ ರೂಪವನ್ನು ನಾವೆಲ್ಲರೂ ಕರೆಯಣ ಮತ್ತು ಕೆಂಚಣ್ಣನ ರೂಪದಲ್ಲಿ ನೋಡಲು ಸಿಗುತ್ತೆ. ಇದೊಂದು ವಿಶಿಷ್ಟವಾದ ಆಚರಣೆ ಆಗಿರೋದ್ರಿಂದ ಸುಮಾರು 5,000ಕ್ಕೂ ಹೆಚ್ಚು ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ.